EVM ಸರಿ ಇಲ್ಲ, ನಾವು ಸೋತಲೆಲ್ಲ EVM ಸರಿ ಇಲ್ಲ ಅನ್ನೋರ್ ಲಿಸ್ಟಿಗೆ ಇವರೊಬ್ರು ಸೇರ್ಕೊಂಡಾರ್ರಿ. ಎಲ್ಲ ಮಹಾ ಮುಖಂಡರು, ಮಹಾನುಭಾವರು ಚರ್ಚೆ ಮಾಡಿ ಎಂತ ಗಣಂದಾರಿ ವಿಷಯ ಹೊರಗೆ ತೆಗ್ದಿರಿ. ಗೃಹ ಸಚಿವರು ಹಿಂಗ ಪೆಪ್ಪರ್ಮೆಂಟ್ ತಿನ್ನೋ ಹುಡುಗರ್ಗತ್ಲೆ ಮಾತಾಡಿದ್ರ ನಡೀತಿತ್ತೇನ್ರಿ ಸಾಹೇಬ್ರ? ಈ ಸೋತ ಮೇಲೆ ಯಾಕೆ ನೀವು ಎಲ್ಲಾನು ತಗೊಂಡೋಗಿ EVM ಮಷಿನ್ ಮೇಲೆ ಹಾಕ್ತಿರಿ ಗೊತ್ತಾಗೈತ್ ನೋಡ್ರಿ. ಬರೇ ಇಂಥ ಪಾಲ್ತು ಮಾತಾಡ್ಕೊತ್ ಕೂತ್ರ ಮಂದಿ ಮೆಚ್ತಾರನ್ರಿ. ನಮಸ್ಕಾರ ರೀ. ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆದ ಉಸ್ತುವಾರಿ ಹೊತ್ತವರು ನಮ್ಮ ಕರ್ನಾಟಕ ಸರ್ಕಾರದ ಗೃಹ ಸಚಿವರು ಜಿ ಪರಮೇಶ್ವರ್ ಅವರು. ನ್ಯಾಚುರಲ್ ಆಗಿ ಮಹಾರಾಷ್ಟ್ರದಾಗ ಆಗಿರೋ ಹೀನಾಯ ಸೋಲಿಗೆ ಒಂದು ಕಾರಣ ಹುಡುಕ್ಯಾಡ್ತಿರ್ತಾರೋ. ಹುಡುಕ್ಯಾಡಿ ಒಂದು ಕಾರಣನು ಕಂಡ್ಕೊಂಡಾರ ನೋಡ್ರಿ. ಈಗ ಕಾಂಗ್ರೆಸ್ ಅವ್ರು ಎಲ್ಲರ ಲಿಸ್ಟ್ ಇತ್ತು ದೊಡ್ಡದು. EVM ಸರಿ ಇಲ್ಲ, ನಾವು ಸೋತಲೆಲ್ಲ EVM ಸರಿ ಇಲ್ಲ ಅನ್ನೋರ್ ಲಿಸ್ಟಿಗೆ ಇವರೊಬ್ರು ಸೇರ್ಕೊಂಡಾರ್ರಿ. ಇನ್ನ ಜಿ ಪರಮೇಶ್ವರ್ ಅವರು ಒಂದು ಸುದ್ದಿಗೋಷ್ಠಿ ಒಳಗೆ ಹೇಳಿದ್ರಿ, ಸೋಲ್ ಅಕ್ಕೈತಂತ ಗೊತ್ತಾದ ತಕ್ಷಣ ನಾವು ಒಂದು ಮೀಟಿಂಗ್ ಮಾಡಿದ್ವಿ. ಏನು ನಮ್ಮ ಪ್ರಾಬ್ಲಮ್ ಇರ್ಬೋದು, ಎಲ್ಲಿ ನಾವು ಹಿನ್ನಡೆ ಅನುಭವಿಸಿರ್ಬೋದು, ನಮ್ಮಿಂದ ಏನು ತಪ್ಪಾಗೈತಿ ಅನ್ನೋದೆಲ್ಲ ಚರ್ಚೆ ಮಾಡಕತ್ತಾಗ ಒಂದು ವಿಚಾರ ಕಂಡುಕೊಂಡ್ವಿ. ಅದೇನಪ್ಪ ಅಂದ್ರೆ ಹಳೆ ಕಾಲದಾಗಿದ್ದಂಗ ಬ್ಯಾಲೆಟ್ ಪೇಪರ್ ಚುನಾವಣಾ ಪದ್ಧತಿ ಬಂದ್ರನ ಕಾಂಗ್ರೆಸ್ ಪಕ್ಷ ಗೆಲ್ತೈತಿ ಅನ್ನೋದು. ಎಲ್ಲ ಮಹಾ ಮುಖಂಡರು, ಮಹಾನುಭಾವರು ಚರ್ಚೆ ಮಾಡಿ ಎಂಥ ಗಣಂದಾರಿ ವಿಷಯ ಹೊರಗೆ ತೆಗ್ದಿರಿ. ಎಂಥ ಜ್ಞಾನೋದಯ ಆಗೈತ್ರಿ ನಿಮ್ಗೆಲ್ಲ. ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕಂದ್ರ ಬ್ಯಾಲೆಟ್ ಪೇಪರ್ ಪದ್ಧತಿ ಬರಬೇಕು, EVM ಹೋಗಬೇಕು ಅಂತ ಅಂದವರು ಬ್ಯಾರೆ ಯಾರೂ ಅಲ್ರಿ, ಕರ್ನಾಟಕ ವಿಧಾನಸಭೆ ಒಳಗ 136 ಸೀಟ್ ಗೆದ್ದ ಕಾಂಗ್ರೆಸ್ ಅವರು. ಈಗ ಮೊನ್ನೆ 3 ಸೀಟ್ ಎಕ್ಸ್ಟ್ರಾ ಗೆದ್ದವರು, ಟೋಟಲ್ 139 ಸೀಟ್ ಗೆದ್ದವರು ಬ್ಯಾಲೆಟ್ ಪೇಪರ್ ಬೇಕು ಅನ್ನಕತ್ತಾರ. ಲಾಜಿಕ್ ನೀವೇ ನೋಡ್ರಿ. ಪರಮೇಶ್ವರ್ ಸಾಹೇಬ್ರ, ನೀವು ಹಿರಿಯ ಮುಖಂಡರದಿರಿ, ಅದಲ್ದ ಕರ್ನಾಟಕದ ಗೃಹ ಸಚಿವ ಅದೀರಿ, ಪೊಲೀಸ್ ಇಲಾಖೆ ನೋಡ್ಕೊಳ್ಳೋರದಿರಿ. ನೀವ ಹಿಂಗ ಬಾಲಿಶವಾಗಿ ಮಾತಾಡಿದ್ರ ಏನಪ್ಪ ಇವ್ರು ಹಿಂಗ ಮಾತಾಡ್ತಾರಲ್ಲ ಅಂತ ಒಂದು ಅನುಮಾನ ಸೃಷ್ಟಿ ಆಕೈತ್ರಿ. ದೊಡ್ಡವರು ತಿಳಿದವರು ಗೃಹ ಸಚಿವರು ಹಿಂಗ ಪೆಪ್ಪರ್ಮೆಂಟ್ ತಿನ್ನೋ ಹುಡುಗರ್ಗತ್ಲೆ ಮಾತಾಡಿದ್ರ ನಡೀತಿತ್ತೇನ್ರಿ ಸಾಹೇಬ್ರ? ಪರಮೇಶ್ವರ್ ಸಾಹೇಬ್ರು 3 ಲಾಜಿಕ್ ಇರಲ್ದ ಮಾತಾಡ್ಯಾರ್ರಿ. ಆ 3 ನಿಮ್ಗೆ ಹೇಳ್ತೀನಿ. ಅದ್ರಾಗ ಮೊದಲನೇದವ್ರು ಮಾತಾಡಿದ್ ಯಾವ್ದಪ್ಪ ಅಂದ್ರ EVM ಹ್ಯಾಕ್ ಆಗೈತಿ, ಅದಕ್ಕೆ ಮಹಾರಾಷ್ಟ್ರದಾಗ ನಮಗೆ ಸೋಲಾಗೈತಿ ಅಂತ ಕಂಡು ಬಂದೈತಿ ಅಂತ ಅವ್ರು ಹೇಳಿದ್ನ ಅವ್ರ ಬಾಯಲ್ಲೇ ಒಂದ್ಸಲ ಕೇಳ್ಬಿಟ್ರಿ. EVMಗಳನ್ನ ಯಾವ ರೀತಿ ಹ್ಯಾಕ್ ಮಾಡೋದು, ಮ್ಯಾನಿಪುಲೇಟ್ ಮಾಡೋದು ಅವರು ಕರಗತ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಎಲ್ಲಿ ಬೇಕೋ ಅಲ್ಲಿ ಮಾಡ್ತಾರೆ ಅಂತ ಹೇಳಿ ನಿನ್ನೆ ಚರ್ಚೆಯಲ್ಲಿ ಬಂದಿದ್ರು. ಕೇಳಿದ್ರಲ್ರಿ ಪರಮೇಶ್ವರ್ ಸಾಹೇಬ್ರು ತಮ್ಮ ಬಾಯಿ ತುಂಬ ಹೆಂಗ್ ಮಾತಾಡಿದ್ರು EVM ಹ್ಯಾಕ್ ಆಗಿತ್ತು ಅಂತ ಹೇಳಿ. ನಾನು ನಿಮಗೊಂದು ಹೇಳ್ತೇನೆ ಕೇಳ್ರಿ. ಯಾವುದೋ ಒಂದು ಎಲೆಕ್ಟ್ರಿಕ್ ಡಿವೈಸ್ ನೆಟ್ವರ್ಕ್ ಕನೆಕ್ಟ್ ಆಗಿಲ್ಲ ಅಂದ್ರೆ ಅದು ಹ್ಯಾಕ್ ಆಗಕ್ಕೆ ಸಾಧ್ಯನಾ ಇಲ್ರಿ. ಇದು ಬೇಸಿಕ್ ಸೈನ್ಸ್ ಐತ್ರಿ. ಒಂದು ಎಕ್ಸಾಂಪಲ್ ರೀ, ನಿಮ್ಮ ಕಡೆ ಒಂದು ಕಂಪ್ಯೂಟರ್ ಐತಿ ಅಂದ್ರೆ ಅದೇನಾರ ನೆಟ್ವರ್ಕ್ ಕನೆಕ್ಟ್ ಆಗಿತ್ತಂದ್ರೆ ದೇಶದಾಗ ಯಾವ ಮೂಲೆ ಒಳಗೆ, ಜಗತ್ತಿನಾಗ ಯಾವ ಮೂಲೆ ಒಳಗೆ ಕೂತ್ಕೊಂಡು ಬೇಕಾದರೂ ನಿಮ್ಮ ಕಂಪ್ಯೂಟರ್ ಹ್ಯಾಕ್ ಮಾಡಿ ಅದರಾಗಿರೋ ಫೋಟೋಸು, ಡಾಕ್ಯುಮೆಂಟ್ಸ್ ಎಲ್ಲನೂ ಹ್ಯಾಕ್ ಮಾಡ್ಬೋದ್ರಿ. ಆ ಕಂಪ್ಯೂಟರ್ಗೆ ಏನಾರೆ ನೆಟ್ವರ್ಕ್ ಕನೆಕ್ಟ್ ಇಲ್ಲ, ಬರೇ ಅದನ್ನ ನಿಮ್ಮ ಫೋಟೋಸು, ಡಾಕ್ಯುಮೆಂಟು ಸೇವ್ ಮಾಡಿಡಕ್ಕೆ ಇಟ್ಕೊಂಡಿದ್ರಿ ಅಂದ್ರೆ, ಒಂದು ರೀತಿ ಕ್ಯಾಲ್ಕುಲೇಟರ್ ಗತ್ಲೆ ಬಳಸ್ತಿದ್ರಿ ಅಂದ್ರೆ ಅದನ್ನ ಹ್ಯಾಕ್ ಮಾಡಕ ಯಾರಿಂದನೂ ಸಾಧ್ಯ ಇಲ್ರಿ. ಇದು ಸಣ್ಣ ಬೇಸಿಕ್ ವಿಜ್ಞಾನ ಐತಿ. ಇದು ಸಣ್ಣ ಹುಡುಗರಿಗಿನೂ ಗೊತ್ತೈತ್ರಿ. ಜಗತ್ ಜಾಹೀರಾಗೋ ಈ ವಿಷಯ ನಿಮಗೆ ಗೊತ್ತಿಲ್ಲ ಅಂದ್ರೆ ಹೆಂಗ್ರಿ? ಇನ್ನ EVM ಅದೊಂದು ಸ್ಟ್ಯಾಂಡ್ ಅಲೋನ್ ಎಕ್ವಿಪ್ಮೆಂಟ್ ಐತ್ರಿ. ಅದನ್ನ ಎಲ್ಲಾ ಬೂತ್ ಒಳಗೂ ಇಟ್ಟಿರ್ತಾರ. ಇನ್ನೊಂದು ವಿಷಯ ಏನಂದ್ರ, ಮತದಾನ ಆಗೋಕ್ಕಿಂತ ಮುಂಚೆ ಎಲ್ಲಾ ಪಕ್ಷದ ಮುಖಂಡರು, ಏಜೆಂಟ್ಗಳನ್ನ ಮುಂದೆ ನಿಂದ್ರಿಸ್ಕೊಂಡು ಚುನಾವಣಾ ಅಧಿಕಾರಿಗಳು EVM ಮಷಿನ ಚೆಕ್ ಮಾಡ್ತಾರ. ಅದ್ರೊಳಗಿರೋ ಚಾರ್ಜ್ ಆತು, ಅದು ಹೆಂಗ್ ವರ್ಕ್ ಮಾಡ್ತೈತಿ, ಯಾರಿಗೆ ಓಟ್ ಒತ್ತಿದ್ರೆ ಅವ್ರಿಗೆ ಹೊಕ್ಕೈತೋ ಬ್ಯಾರೆದವ್ರಿಗೆ ಹೊಕ್ಕೈತೋ ಅನ್ನೋದನ್ನೆಲ್ಲನೂ ಚೆಕ್ ಮಾಡಿ ನಿಮ್ಮ ಮುಂದೆ ತೋರಿಸ್ತಾರು. ಅವಾಗ ಎಲ್ಲರೂ ಸುಮ್ಮನೆ ನಿಂತು ನೋಡ್ತೀರಿ, ಸರಿ ಐತ್ರಿ ಅಂತ ಹೊಳ್ಳಿ ಬರ್ತೀರಿ. ಇನ್ನು ವೋಟಿಂಗ್ ನಡೆದ್ಮೇಲೆ ಅದನ್ನ ತೊಗೊಂಡೋಗಿ ಒಂದು ಸೇಫ್ ಜಾಗದಾಗ ಇಡ್ತಾರ. ಇನ್ನು ಅದನ್ನು ಹೊರಗೆ ತೆಗಿಯೋದು ಯಾವತ್ತಂದ್ರೆ ಮತ ಎಣಿಕೆ ಸಂದರ್ಭದಾಗ. ಅವಾಗೂ ತಗೊಂಡು ಬಂದು ಇಟ್ಟ ನಿಮ್ಮೆಲ್ಲ ಏಜೆಂಟ್ರುಗಳನ್ನ, ನಿಮ್ಮ ಪಕ್ಷದ ಮುಖಂಡರನ್ನ ಮುಂದೆ ನಿಂದ್ರಿಸ್ಕೊಂಡು ನೋಡ್ರಿ, ಇನ್ನ ಇದು ಚಾಲು ಮಾಡಿಲ್ಲ, ಇನ್ನ ಇದನ್ನ ಆನ್ ಮಾಡಿಲ್ಲ, ಎಣಿಕೆ ಆರಂಭ ಆಗಿಲ್ಲ ಅಂತ ತೋರಿಸ್ಕೊಡ್ತಾರ. ಅದಾದ್ಮೇಲೆ ಎಣಿಕೆ ಪ್ರಾರಂಭ ಆಕೈತಿ. ಅವಾಗೂ ಹೂ ಅಂತ ಗೋನ್ ಅಳಿಗಾಡ್ಸಿ ಹೊರಗೆ ಬರ್ತೀರಿ. ಹೊರಗೆ ಬಂದು ಏನಾರೇ ಸೋತ್ರಿ ಅಂದ್ರೆ ಅಪ್ಪಿ ತಪ್ಪಿ EVM ಹಂಗಾಗಿತ್ತು ಹಿಂಗಾಗಿತ್ತು. ಈ ಎರಡೂ ಸಂದರ್ಭದಾಗ, ಒಂದು ಮತದಾನಕ್ಕಿಂತ ಮುಂಚೆ, ಮತ ಎಣಿಕೆಗಿಂತ ಮುಂಚೆ ಸುಮ್ಮ ಇರ್ತೀರಿ. ಈ ಸೋತ ಮೇಲೆ ಯಾಕೆ ನೀವು ಎಲ್ಲನೂ ತಗೊಂಡೋಗಿ EVM ಮಷಿನ್ ಮೇಲೆ ಹಾಕ್ತೀರಿ ಗೊತ್ತಾಗೈತೆ ನೋಡ್ರಿ. ಇನ್ನು EVM ಮಷಿನ್ ಬ್ಯಾಡ ನಮಗೆ ಬ್ಯಾಲೆಟ್ ಪೇಪರ್ ಪದ್ಧತಿನ ಬೇಕು ಅಂತ ಸುಪ್ರೀಂ ಕೋರ್ಟ್ಗೂ ಹೋಗಿದ್ರು ನಿಮ್ಮವ್ರ.
ಪ್ರಶಾಂತ್ ಭೂಷಣ್ ಅಂತವ್ರು, ಅರವಿಂದ್ ಕೇಜ್ರಿವಾಲ್ ಅಂತ ಮುಖಂಡರು ಹೋಗಿ ಸುಪ್ರೀಂ ಕೋರ್ಟ್ ಮುಂದೆ ಸರ ನಮ್ಗಿದು ಬ್ಯಾಡ್ರಿ ಅಂದ್ರಿ. ಅಲ್ಲಿ ಏನೇನು ಆಯ್ತ್ರಿ? ಸುಪ್ರೀಂ ಕೋರ್ಟ್ ಯಾವ ರೀತಿ ನಿಮ್ಗೆ ಮಂಗಳಾರತಿ ಮಾಡಿತ್ತು ಮರ್ತೀರೇನ್ರಿ? ಅವರು ಹೇಳಿದ ಇದನ್ನ ಯಾವುದೋ ಒಂದು ಮಷಿನ್ಗ ನೆಟ್ವರ್ಕ್ ಕನೆಕ್ಟ್ ಇಲ್ಲ ಅಂದ್ರೆ ಅದು ಹ್ಯಾಕ್ ಆಗಕ್ಕೆ ಸಾಧ್ಯನಾ ಇಲ್ಲ ಅಂತ. ಇನ್ನು ಬ್ಯಾಲೆಟ್ ಪದ್ಧತಿ ಬಂದ್ರೆ ಏನೇನೆಲ್ಲ ಆಕ್ಕೈತೆ ಅನ್ನೋದನ್ನ ಅವ್ರು ಎಕ್ಸಾಂಪಲ್ ಕೊಟ್ಟು ಹೇಳಿದ್ರು. ಒಂದಲ್ಲ ಎರಡಲ್ಲ ಸಾವಿರಾರು ಅರ್ಜಿಗಳನ್ನು ಒಂದೇ ದಿನಕ್ಕೆ ತಿರಸ್ಕಾರ ಮಾಡಿ ಇನ್ನು ಮ್ಯಾಲೆ ಇಂಥವು ಅರ್ಜಿ ಹಾಕಬೇಡ್ರಿ, ಸರಿಯಾದ ಸಾಕ್ಷಿ ಆಧಾರ ಇಲ್ಲ, ಬರೀ ಅನುಮಾನಾಸ್ಪದವಾಗಿ ಅರ್ಜಿ ಹಾಕಿದ್ರ ಕೋರ್ಟ್ ಅದನ್ನ ಕನ್ಸಿಡರ್ ಮಾಡಂಗಿಲ್ಲ ಅಂತಾನು ಹೇಳಿದ್ರು. ಆದ್ರೂ ನೀವು ಇನ್ನ ತಕಾನು EVM ಮೇಲೆ ಇಷ್ಟು ಕೆಟ್ಟದಾಗ ಅನುಮಾನ ಯಾಕೆ ಪಡ್ತಿರೋ ಗೊತ್ತಾಗವಲ್ತು. ಇನ್ನ ಪರಮೇಶ್ವರ್ ಸಾಹೇಬ್ರ ಪ್ರೂವ್ ಆಗೈತಿ ಹ್ಯಾಕ್ ಆಗಿದ್ದು ಅಂತೀರಿ, ಅದು ಎಲ್ಲಿ ಪ್ರೂವ್ ಮಾಡಿದ್ರು ಅನ್ನೋದಾಗ ಗೊತ್ತಾಗವಲ್ತು. ನಿಮ್ಮ ಮನ್ಯಾಗ ಮಾಡಿದ್ರು, ನಿಮ್ಮ ಕಚೇರಿ ಒಳಗೆ ಮಾಡಿದ್ರು, ಎಲ್ಲಿ ಮಾಡಿರಿ ಅನ್ನೋದು ಮೀಡಿಯಾ ಕರೆಸಿ ಒಂದ್ಸಲ ಪ್ರೂವ್ ಮಾಡಿಬಿಡ್ರಿ EVM ಹ್ಯಾಕ್ ಮಾಡ್ಬೋದು ಅಂತ. ಸುಪ್ರೀಂ ಕೋರ್ಟು ಇದನ್ನ ಕೇಳತೈತಿ, ಚುನಾವಣಾ ಆಯೋಗನೂ ಇದನ್ನ ಕೇಳತೈತಿ, ಪ್ರೂವ್ ಮಾಡ್ರಿ ಅಂತ. ಒಂದು ಸಲ ಪ್ರೂವ್ ಮಾಡಿ ಆಮೇಲೆ ಮಾತಾಡ್ರಲ್ಲ. ಇನ್ನೊಂದು ಮಾತು ಹೇಳಿದ್ರು, BJP ಅವರು ಹ್ಯಾಕ್ ಮಾಡ್ತಾರು EVM ಮಷಿನ ಅಂತ ಹೇಳಿ. ಇನ್ನ EVM BJP ಅವ್ರು ಹ್ಯಾಕ್ ಮಾಡ್ತಿದ್ರಂದ್ರೆ ಇಷ್ಟು ಕಡೆ ನಿಮ್ಮನ್ಯಾಗ ಗೆಲ್ಲಾಕ್ ಬಿಡ್ತಿದ್ರು, ಅವರ ಗೆಲ್ತಿದ್ರಲ್ಲ ಅಂತ ಪತ್ರಕರ್ತರು ಕೇಳಿದ್ರ ಏನ್ ಹೇಳ್ತಾರೆ ಪರಮೇಶ್ವರ್ ಸಾಹೇಬ್ರ? ಅಲ್ಲ, ಅವರು ಕೂಡ ಒಳಬುದ್ಧಿ ಉಪಯೋಗಿಸಿ ಮಾಡ್ತಾರೆ ಅಂತ. ಇಲ್ಲಿ ಇದು ಏನು BJPಯ ಲೀಡರ್ಶಿಪ್ಪು ಇಲ್ಲ. ಇಲ್ಲಿ ಯಡಿಯೂರಪ್ಪನವ್ರು ಆದಮೇಲೆ ಅಂಥ ಲೀಡರ್ಶಿಪ್ ಯಾವುದು ಬರಲಿಲ್ಲ. ಅದಕ್ಕೋಸ್ಕರ ನಾವು ಯಾಕೆ ಪ್ರಯತ್ನ ಮಾಡಬೇಕು ಅಂಥೇಳಿ ಅದನ್ನು ಮಾಡಿದರು. ಒಂದು ರಾಜ್ಯ ಬಿಟ್ಬಿಡೋದಪ್ಪ, ಒಂದು ರಾಜ್ಯ ಬಿಟ್ಟರೆ ನಂಬಿಕೆ ಬರುತ್ತಲ್ಲ, ಹೌದೌದು EVM ಮಾಡೋದಿಲ್ಲ ಇವರು ಅಂತ ಹೇಳಿ ಆ ರೀತಿ ಮಾಡಿಕೊಂಡು ಬರ್ತಾರೆ. ಅಲ್ಲ, ಅವ್ರಿಗೆ ಅಧಿಕಾರಕ್ಕೆ ಬರಬೇಕಾಗಿತ್ತು, ಅಷ್ಟಕ್ಕೆ ಮಾಡಿಕೊಂಡ್ರು ಅಂತ. ಅದು ನೋಡಬೇಕು, ಅದು ಮುಂದೆ. ಈಗ ಅಲ್ಲಿ ಟೆಕ್ನಿಕಲಿ EVM ಹ್ಯಾಕ್ ಮಾಡ್ಬೋದು ಅನ್ನೋದನ್ನ ಸೈಂಟಿಫಿಕ್ ಆಗಿ ಮಾಡಿದ್ದಾರೆ, ಅದು ಸಾಧ್ಯ ಇದೆ. ಆಯ್ತ್ರಿಪ್ಪ, ನೀವು ಹೇಳೋ ಮಾತಾ ಒಪ್ಕೊಳ್ಳೋನು. ಲೋಕಸಭೆ ಒಳಗ BJPಗೆ ಕರ್ನಾಟಕ ಬ್ಯಾಡಾಗಿತ್ತೇನ್ರಿ? ಹಂಗ ಹೆಂಗೋ ಮಾಡಿ ಹ್ಯಾಕ್ ಮಾಡಿ ಗೆಲ್ಬೋದಾಗಿತ್ತು, ಯಾಕೆ ಗೆಲ್ಲಿಲ್ಲ? ಇನ್ನ ಕರ್ನಾಟಕ ವಿಧಾನಸಭೆ ಒಳಗ 136 ಸೀಟ್ ಯಾಕೆ ಕೊಡ್ಬೇಕಿತ್ತು? ಒಂದು 120 130 ಕೊಟ್ಟು ಬಿಡಬೇಕಿತ್ತು ಹ್ಯಾಕ್ ಮಾಡಿ. ನೀವು ಹೇಳೋ ಥರ ಮಾಡೋದಿದ್ರ ಯಾಕೆ ಮಾಡಲಿಲ್ಲ? ಇನ್ನ ಲೋಕಸಭೆ ಒಳಗ BJP ಪ್ರತಿ ಸಲ ಭಾಷಣದಾಗೂ ಇಸ್ ಬಾರ್ 400 ಪಾರ್ ಅನ್ನೋರು. ಅಟ್ಲೀಸ್ಟ್ ಒಂದು 400 ಸೀಟರ ಗೆಲ್ಲಂಗೆ ಹ್ಯಾಕ್ ಮಾಡ್ಕೋಬೇಕಾಗಿತ್ತು, ಯಾಕೆ ಮಾಡ್ಕೊಲಿಲ್ರಿ ಸಾಹೇಬ್ರ? ಇನ್ನ ಸರ್ಕಾರ ರಚನೆ ಮಾಡಾಕ 270 ಸೀಟ್ ಬೇಕಿತ್ತು. ಅಟ್ಲೀಸ್ಟ್ ಒಂದು 270 ಗೆದ್ದು ತಾವ ಒಂದು ಸರ್ಕಾರ ರಚನೆ ಮಾಡ್ಬೋದಾಗಿತ್ತು. 240 ಸೀಟ್ ಗೆದ್ದು ಬೇರೆ ಬೇರೆದವ್ರನ್ನ ಜೋಡಿಸ್ಕೊಂಡು ಅವ್ರ ಮರ್ಜಿಗೆ ತಕ್ಕಂಗ ಮಾತಾಡೋದು ಇವ್ರಿಗೆ ಯಾಕೆ ಬೇಕಿತ್ರಿ? ಇವ್ರ ಕೈಯಾಗ ಹ್ಯಾಕ್ ಮಾಡೋ ತಂತ್ರನ ಇದ್ರ ಹ್ಯಾಕ್ ಮಾಡಿ ಅಷ್ಟೂ ಸೀಟ್ ಗೆದ್ದು ರಾಜ್ಯಾರೋಷವಾಗಿ ಆಳ್ಬೋದಾಗಿತ್ತಲ್ರಿ. ಇದ್ರಾಗ ಯಾವುದು ಲಾಜಿಕ್ಕ ಇಲ್ರಿ ಪರಮೇಶ್ವರ್ ಸಾಹೇಬ್ರ. ನೀವು ಬರೇ ಲಾಜಿಕ್ಲೆಸ್ ಮಾತಾಡತ್ತೀರಿ ನೋಡ್ರಿ. ಇನ್ನ ಬ್ಯಾಲೆಟ್ ಪೇಪರ್ ಪದ್ಧತಿ ಬರಲಿ ಅಂತ ಹೊಳ್ಳಿ ಮಾತಾಡ್ಕೋತ ಬರೇ ಹಿಂದ ಹೊಟ್ಟಿರಿ. ಇದು ಹೆಂಗೈತೆ ಗೊತ್ತೇನ್ರಿ? ಅದೊಂದು ಬಿರ್ಲಾ ಪೇಂಟ್ದೊಂದು ಆ್ಯಡ್ ಐತೆ ನೋಡ್ರಿ. ಅವ್ರ ಮನೆಗೆ ಪೇಂಟ್ ಮಾಡ್ಸಿರ್ತಾರ, ಯಾರೋ ರಶ್ಮಿಕಾ ಮಂದಾನ ಅದರ ಅನಿಸ್ತೈತಿ, ಮನೆಗೆ ಪೇಂಟ್ ಮಾಡ್ಸಿರ್ತಾರ. ಯಾರೋ ಒಬ್ರು ಹಳಿ ಕಾಲದವ್ರು ಬಂದು ಚಂದ ಐತಿ ಯಾವ ಪೇಂಟ್ ಮಾಡಿಸಿ ಅಂದ್ಗುಪ್ಲೆ ಬಿರ್ಲಾ ಪೇಂಟ್ ಮಾಡ್ಸಿ ಅಂದ್ರೆ ಇದನ್ನ ಯಾಕೆ ಮಾಡಿಸಿದಿ, ಹಳಿದ ಮಾಡಿಸ್ಬಾರ್ದನ್ ಅಂತಾರ. ಇಲ್ಲ ಇದು ಚಲೋ ಬಾಳಿಕೆ ಬರ್ತದೆ ಅಂದ್ರೆ ಮತ್ತೆ ಇದನ್ನ ಯಾಕೆ ಮಾಡಿಸಿದಿ, ಹಳಿದ ಮಾಡಿಸ್ಬಾರ್ದನ್ ಅಂತಾರ. ಇದು ಭಾಳ ಲಾಂಗ್ ಲಾಸ್ಟಿಂಗ್ ಐತೆ ಅಂದ್ರು ಇದನ್ನ ಯಾಕೆ ಮಾಡಿಸಿದಿ ಅಂತ ಹಳಿ ಕಾಲಕ್ಕೆ ಹೋಗಾರಲ್ಲ. ಹಂಗೆ ನೀವು ಬರೇ ಬ್ಯಾಲೆಟ್ ಬೇಕಂತ ಹಿಂದ ಹೊಂಟಿರಿ. ಈ ಆ್ಯಡ್ ನಿಮಗೆ ಪರ್ಫೆಕ್ಟಾಗಿ ಸೂಟ್ ಆಕೈತೆ ನೋಡ್ರಿ ಪರಮೇಶ್ವರ್ ಅವರ. ಇನ್ನು ಬ್ಯಾಲೆಟ್ ಪೇಪರ್ ಬೇಕಂತ ಎಷ್ಟು ಚಂದ ನಿಮ್ಮ ಬಾಯಿಲೆ ಹೇಳ್ತೀರಿ, ನೀವೆಲ್ಲ ಒಂದ್ಸಲ ನೋಡ್ರಿ. ಅಲ್ಲ, ಹಿಂದಿನಿಂದನೂ ಕೂಡ ಕಳೆದ 15 ವರ್ಷದಿಂದನೂ ಕೂಡ ನಾವು ಪ್ರಯತ್ನ ಮಾಡ್ತಿದ್ದೀವಿ. EVM ಬೇಡ, ತೆಗೆದುಬಿಡಿ. ಬೇರೆ ಬೇರೆ ದೇಶದಲ್ಲಿ, ಅಮೆರಿಕ ದೇಶದಲ್ಲೇ ಬ್ಯಾಲೆಟ್ ಪೇಪರ್ ಯೂಸ್ ಮಾಡ್ತಾರೆ, ಯುರೋಪ್ನಲ್ಲೆಲ್ಲ ಬ್ಯಾಲೆಟ್ ಪೇಪರ್ ಯೂಸ್ ಮಾಡ್ತಾರೆ. ನಾವು ಯಾಕೆ ಬೇಕು ಅಂಥೇಳಿ ನಾವು ಕೂಡ ಕೇಳಿದ್ವು. ತೆಗೆದು ಬ್ಯಾಲೆಟ್ ಪೇಪರ್ ಮಾಡೋದಕ್ಕೆ ಏನಾಗಿದೆ, ತೊಂದರೆ ಏನಿದೆ? ಹಿಂದೆ ಎಲ್ಲ ಎಲೆಕ್ಷನ್ಸ್ಗಳು 52ಇಂದ ಇಲ್ಲಿಯವರೆಗೂ EVM ಬರೋವರೆಗೂ ಮಾಡ್ಕೊಂಡು ಬಂದಿಲ್ವಾ? ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದ್ರು. ಅದು ಕೂಡ ಆಗೆಲ್ಲ ಒಂದೊಂದೇ ಸ್ಟೇಜಲ್ಲಿ ಮಾಡೋರು. ಒಂದು ಪಾರ್ಲಿಮೆಂಟ್ ಎಲೆಕ್ಷನ್ ಅಂದರೆ ಬಹುಶಃ ಒಂದೇ ದಿವಸ ಎಲ್ಲ ಮಾಡಿಬಿಡೋರು ಇಡೀ ದೇಶದಲ್ಲಿ. ಅದೆಲ್ಲ ಇದು ನಡೀತಾ ಇತ್ತು. ಅವಾಗೇನು ಅಷ್ಟೊಂದು ತೊಂದರೆ ಇರಲಿಲ್ಲ. ಅದರಿಂದ ವಾಪಸ್ಸು EVM ತೆಗೆದು ವಾಪಸ್ಸು ಬ್ಯಾಲೆಟ್ ಪೇಪರಿಗೆ ಹೋಗೋದು ಸೂಕ್ತ ಅಂತ ನನಗೂ ಕೂಡ ಅನಿಸುತ್ತೆ. ಯಾಕೆಂದರೆ ಅನುಮಾನ ಹೋಗ್ಬಿಡುತ್ತೆ. ಬ್ಯಾಲೆಟ್ ಪದ್ಧತಿ ಇದ್ದಾಗ ಬಿಹಾರ, ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶದಾಗೆಲ್ಲ ಏನೇನಾಗೈತಂತ ಎಲ್ಲ ಕಣ್ಣಾರೆ ನೋಡ್ಯಾರ. ನಾ ನೋಡಿಲ್ಲ, ನಾ ಸಣ್ಣಕ್ಕಿದ್ದೀನಿ, ಆದರೂ ನಾ ಓದಿ ತಿಳ್ಕೊಂಡಿನಿ.
ಆಯಾ ಪಕ್ಷದ ಗುಂಡಾಗಳು ಬ್ಯಾಲೆಟ್ ಪೇಪರ್ ಇದ್ದಾಗ ಹೊರಗೆ ನಿಂತು ತಾವ ಓಟ್ ಹಾಕಿ ತಾವ ಎಲ್ಲರನ್ನೂ ಮಾಡಿ ಅಪ್ಪಿ ತಪ್ಪಿ ಏನಾರೇ ಸೋಲ್ತೀವಿ ಅಂತ ಗೊತ್ತಾದ್ರೆ ಬ್ಯಾಲೆಟ್ ಪೇಪರ್ ಬಾಕ್ಸ್ನ ಹಾಳು ಮಾಡಿ ಹರಿದು ಸುಟ್ಟು ಹಾಕಿದ ಇನ್ಸಿಡೆಂಟ್ಗಳದಾವ. ಹಿಂಗೆ ಮಾಡಿ ಎಷ್ಟೋ ಪ್ರಾಮಾಣಿಕ ರಾಜಕಾರಣಿಗಳ ಜೀವನಾನ ನಿಂತು ಹೋಗೈತಿ. ಅವ್ರು ರಾಜಕೀಯನ ಬಿಟ್ಟು ಹೋಗಂಗಾಗಿತ್ತು. ಮತ್ತು ನೀವು ಅದ ಪದ್ಧತಿ ಬೇಕಂತೀರಿ ಅಂದ್ರೆ ನಿಮಗೆ ಒಟ್ಟ ಹೆಂಗಾರೆ ಮಾಡಿ ನೀವ ಗೆಲ್ಲಬೇಕು, ನೀವು ಗೆಲ್ಲಿಕ್ಕೆ ಆ ಎಲೆಕ್ಷನ್ ಸುಳ್ಳಾಗಬೇಕು, ಹೌದಿಲ್ರಿ? ಇನ್ನು EVM ಅಮೇರಿಕಾದಾಗ ಇಲ್ಲ ಭಾರತದಾಗ ಯಾಕೆ ಬೇಕು ಅಂತೀರಿ? ಎಲಾನ್ ಮಸ್ಕ್ ಭಾರತ ಚುನಾವಣೆ ವ್ಯವಸ್ಥೆ ಬಗ್ಗೆ ಹೊಗಳಾರ. ಒಂದ ದಿನದಾಗ 640 ಮಿಲಿಯನ್ ಮತ ಎನ್ಸೋದ್ರಾಗ ಸಕ್ಸಸ್ ಆಗೈತಿ ಭಾರತ. EVM ಇಂದ ಮಾತ್ರ ಇದು ಸಾಧ್ಯ ಆಗೈತಿ. ಕ್ಯಾಲಿಫೋರ್ನಿಯಾದಾಗ ಇನ್ನ ತಕೊಂಡು ಮತ ಎನ್ಸೋದು ಮುಗಿವಲ್ತಂತ ಹೇಳಿ ಹಾಡಿ ಹೊಗಳಾರ. ಪರಮೇಶ್ವರ್ ಸಾಹೇಬ್ರ, ನೀವು ನೋಡಿದ್ರ ಅಮೇರಿಕಾ ಉದಾಹರಣೆ ಕೊಡ್ತೀರಿ ಅಲ್ರಿ? ಅಮೇರಿಕಾದಾಗ ಇರೋದ ಬರೇ 32 ಕೋಟಿ ಜನಸಂಖ್ಯೆ. ನಾ ಹೇಳತ್ತಿದ್ದು ಜನಸಂಖ್ಯೆ ರೀ, ಓಟ್ ಹಾಕೋರ್ ಸಂಖ್ಯೆ ಅಲ್ಲ. ಇನ್ನು ಭಾರತದಾಗ ಇರೋದು 140 ಕೋಟಿ ಜನಸಂಖ್ಯೆ. ಓಟ್ ಹಾಕೋರು ಒಂದು 90 ಕೋಟಿ ಜನ ಅದಾರ. ನೀವು ಯಾವಾಗ ಬ್ಯಾಲೆಟ್ ಪೇಪರ್ಲೆ ಓಟ್ ಹಾಕ್ಸಿ ಅದನ್ನ ಎಣಿಸಿ ರಿಸಲ್ಟ್ ಅನೌನ್ಸ್ ಮಾಡೋದು, ಇದು ಯಾವುದು ಅಸಾಧ್ಯವಾದ ಮಾತೈತ್ರಿ. ನೀವು ನೋಡಿದ್ರ ಅದನ್ನ ಮಾಡಿ ತೋರಿಸ್ತೀವಿ ಅಂತ ಕೂತ್ ಬಿಟ್ಟಿರಿ. ನೀವೇನಾದ್ರಲ್ಲ ಕಾಂಗ್ರೆಸ್ ಅವರು, ಇಂಡಿಯಾ ಅಲೈನ್ಸ್ ಅವರು ಹಿಂದ ಹೋಗೋ ಬುದ್ಧಿ ಬಿಡ್ಬೇಕ್ರಿ. ಬರೇ ಜಾತಿ ಅನ್ನೋದನ್ನೂ ಬಿಡ್ಬೇಕ್ರಿ. ಬ್ಯಾಲೆಟ್ 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 ಅನ್ಕೊಂತ ಇನ್ನೂ ಹಿಂದೆ ಹೋಗೋದ್ಕಿಂತ ಸ್ವಲ್ಪ ಮುಂದೆ ಬರ್ರಿ. ಇನ್ನೂ ಒಂದು ಸ್ವಲ್ಪ ಮುಂದೆ ಬಂದ ಜಗತ್ತು ನೋಡ್ರಿ, ಎಲ್ಲಾನು ಸರಿ ಕಾಣಿಸ್ತೈತಿ. ಸೋತಲ್ಲೆಲ್ಲ EVM ನೆಪ ಒಡ್ಡಿ ನಾವು ಸೋಲ್ತಿರ್ಲಿಲ್ಲ ಇದರಿಂದ ಸೋತಿವಿ ಅಂತ ಅನ್ಬಾರ್ದ್ರಿ. ಗೆದ್ದಿದ್ದನ್ನ ಹೆಂಗೆ ಮನಸ್ಫೂರ್ತಿಯಾಗಿ ಒಪ್ಕೋತಿರ್ಲ ಹಂಗೆ ಸೋತಿದ್ನು ಒಪ್ಕೊಳ್ಳೋ ಗುಣ ಇರ್ಬೇಕ್ರಿ. ನೀವು ಒಂದು ಹುದ್ದೆ ನಿಭಾಯಿಸ್ತೀರಿ, ಗೃಹ ಸಚಿವರ ಹುದ್ದೆ, ಮತ್ತು ದೊಡ್ಡ ರಾಜಕಾರಣಿ ಅದೀರಿ, ಮಂದಿಗೆಲ್ಲ ಸ್ಫೂರ್ತಿ ಆಗಿರ್ಬೇಕು. ಅದನ್ನು ಬಿಟ್ಟ ಬರೇ ಇಂಥ ಪಾಲ್ತು ಮಾತಾಡ್ಕೊತ ಕೂತ್ರ ಮಂದಿ ಮೆಚ್ತಾರನ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನು ಇಂಥವು ಹೆಚ್ಚಿನ ವಿಡಿಯೋ ನೋಡಾಕ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.